ಇಂದಿನಿಂದ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. ಸಂಜೆ 4 ಗಂಟೆಗೆ ಮೊದಲ ಸಂಚಾರ ನಡೆಸಲಿದ್ದು ನಾಳೆಯಿಂದ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸಂಚರಿಸಲಿದೆ. ಇನ್ನು ಮೆಟ್ರೋ ಫಸ್ಟ್ ಫೇಸ್ ಲೋಕಾರ್ಪಣೆಯಾದ ಬೆನ್ನಲ್ಲೇ ದರ ಏರಿಕೆಯಾಗಿದೆ. ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿವರೆಗೆ ದರ ಏರಿಕೆಯಾಗಿದೆ. ಇನ್ನು ಮೈಸೂರು ರಸ್ತೆಯಿಂದ ಮೆಜೆಸ್ಟಿಕ್ಗೆ 25 ರೂಪಾಯಿ ತೆಗೆದುಕೊಳ್ಳಲಾಗುತ್ತೆ. ಇಂದು ಸಂಜೆಯಿಂದ ನಮ್ಮ ಮೆಟ್ರೋ ಸಂಚಾರಕ್ಕೆ ಮುಕ್ತವಾಗಲಿದೆ. ಇವತ್ತು ಅಧಿಕೃತವಾಗಿ ಹೊಸ ದರ ಜಾರಿಯಾಗುತ್ತೆ. ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಹೋಗಬೇಕಾದ್ರೆ 10 ರೂಪಾಯಿ ನಿಗದಿಗೊಳಿಸಲಾಗಿದೆ. ಅಂದ್ರೆ 10 ರೂಪಾಯಿಂದ 60 ರೂಪಾಯಿಗೆ ಒಟ್ಟಾರೆ ದರವನ್ನು ಏರಿಕೆ ಮಾಡಲಾಗಿದೆ. ಎರಡನೇ ಮತ್ತು ಮೂರನೇ ಸ್ಟಾಪ್ಗೆ 15 ರೂಪಾಯಿ, 3 ನಿಲ್ದಾಣಗಳ ನಂತರ ಏನಾದರೂ ನಾವು ಪ್ರಯಾಣ ಮಾಡಿದ್ರೆ 2 ರೂಪಾಯಿ ತಗೋತಾರೆ. ಮತ್ತೆ 3 ರೂಪಾಯಿ ಕೂಡ ಹೆಚ್ಚಳ ಮಾಡಲಾಗುತ್ತೆ. ಮೊದಲ 3 ನಿಲ್ದಾಣಗಳ ಸಂಚಾರಕ್ಕೆ 15 ರೂಪಾಯಿ ದರವನ್ನು ನಿಗದಿಗೊಳಿಸಲಾಗಿದೆ. ಇನ್ನು ನಾಗಸಂದ್ರದಿಂದ ಯಲಚೇನಹಳ್ಳಿಗೆ 60 ರೂಪಾಯಿ ನಿಗದಿ ಕೂಡ ಮಾಡಲಾಗಿದೆ. ಬೈಯಪ್ಪನಹಳ್ಳಿಯಿಂದ ಯಲಚೇನಹಳ್ಳಿಗೆ 50 ರೂಪಾಯಿ, ಹಾಗೆ ಮೈಸೂರು ರಸ್ತೆಯಿಂದ ಯಲಚೇನಹಳ್ಳಿಗೆ 45 ರೂಪಾಯಿ ಮಾಡಲಾಗಿದೆ. ಇನ್ನು ನಾಗಸಂದ್ರದಿಂದ ಮೆಜೆಸ್ಟಿಕ್ಗೆ 38 ರೂಪಾಯಿ, ಮೆಜೆಸ್ಟಿಕ್ನಿಂದ ಯಲಚೇನಹಳ್ಳಿಗೆ 30 ರೂಪಾಯಿ, ಮೈಸೂರು ರಸ್ತೆಯಿಂದ ಮೆಜೆಸ್ಟಿಕ್ಗೆ 25 ರೂಪಾಯಿ ತೆಗೆದುಕೊಳ್ಳಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಲಾಲ್ಬಾಗ್ಗೆ 18 ರೂಪಾಯಿ ನಿಗದಿಗೊಳಿಸಲಾಗಿದೆ. ಇವತ್ತು ಅಧಿಕೃತವಾಗಿ ಈ ಒಂದು ದರಗಳು ಜಾರಿಗೆ ಬರಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿನ್ನೆ ಅಂದ್ರೆ ಬೆಂಗಳೂರಿಗೆ ಸಾಕಷ್ಟು ಸಂತೋಷ, ಯಾಕಂತ ಹೇಳಿದ್ರೆ ಮೆಟ್ರೋ ಏನು ಲೋಕಾರ್ಪಣೆಗೊಂಡು, ಆದ್ರೆ ಮೆಟ್ರೋ ಈಗ ಏನು ಲೋಕಾರ್ಪಣೆ ಆದ ಬೆನ್ನಲ್ಲೇ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ, ದರ ಏರಿಕೆಯಾಗಿದೆ. ಅಂದ್ರೆ ಯಾವ್ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ಇದಾಗಿದೆ, ಆದ್ರೆ ಪ್ರಯಾಣಿಕರ ರೆಸ್ಪಾನ್ಸ್ ಹೇಗಿದೆ ಅಂತ ಮಂಜುನಾಥ್? ಪ್ರಭು, ಏನಂತಂದ್ರೆ 10-12 ವರ್ಷಗಳಿಂದ ಕಾಯ್ತಿದ್ದ ಮೆಟ್ರೋ ಮಂದಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಂದಿಗೆ ನಿನ್ನೆ ಒಂದು ಸಿಹಿ ಸುದ್ದಿ ಆದ್ರೆ ಇವತ್ತಿಂದ ಒಂದು ಕಹಿ ಘಟನೆ, ಕಹಿ ಸುದ್ದಿನೇ ಅಂತಂದ್ವಿ. ಯಾಕಂತಂದ್ರೆ ಬಹುತೇಕ ಮೆಟ್ರೋ ಮಾರ್ಗಗಳಲ್ಲಿ ಎಲ್ಲೆಲ್ಲೋ ಓಡುತ್ತೋ ಅಲ್ಲಿ ಕೂಡ ಬಹುತೇಕ 12% ಮೆಟ್ರೋ ದರವನ್ನು ಏರಿಕೆಯಾಗಿರುವಂತದ್ದು. ಇದರಿಂದ ಒಂದ್ ರೀತಿ ಇವತ್ತು ಹೊಸದಾಗಿ ಹೊಸ ಮಾರ್ಗಗಳಲ್ಲಿ ಹತ್ತೋ ಪ್ರಯಾಣಿಕರು ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತ ಅನ್ಬೋದು. ಯಾಕಂದ್ರೆ 5 ರೂಪಾಯಿ ಇದ್ದದ್ದನ್ನ ಈಗ ಬಹುತೇಕ 12% ಏರಿಕೆ ಆಗಿರುವಂತದ್ದು. ಮಿನಿಮಮ್ 1 ಸ್ಟೇಜ್ಗೆ 5 ರೂಪಾಯಿ ಇದ್ದ ದರವನ್ನು ಈಗ 12% ಏರಿಕೆ ಆಗಿರುವಂತದ್ದು. ಇದನ್ನ ಅಂದ್ರೆ ಈ ರೀತಿಯಾಗಿ ಮಾಡಿರೋದ್ರಿಂದ ಅಂದ್ರೆ ಮೆಟ್ರೋ ಏನು ಇಷ್ಟು ದಿನ ಏನ್ ನಿಗದಿ ಆಗಿತ್ತು ಅದು ಈಗ ಮತ್ತೆ 12% ಏರಿಕೆ ಆಗಿರೋದ್ರ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತ. ಯಾಕಂತಂದ್ರೆ 10 ರೂಪಾಯಿ ಇದ್ದ ಗರಿಷ್ಠ 60 ರೂಪಾಯಿಗೆ ಏರಿಕೆ ಆಗಿರೋದು ಬೆಲೆ ನಿಗದಿ ಮಾಡುವಂತದ್ದು. ಮತ್ತೆ ಇವತ್ತಿಂದನೇ ಹೊಸ ದರ ಪರಿಷ್ಕರಣೆ ಆಗಿರೋದ್ರಿಂದ ಹೊಸದಾಗಿ ಬರುವಂತ ಪ್ರಯಾಣಿಕೆ ಒಂದ್ ರೀತಿ ದೊಡ್ಡ ಸಮಸ್ಯೆಯನ್ನ ಕಾಡುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.